ಇಬ್ಬರು ನಕ್ಸಲರು ಇವತ್ತು ಸಮಾಜದ ಮುಖ್ಯವಾಹಿನಿಗೆ ಬರ್ತಿದ್ದಾರೆ. ಸರ್ಕಾರದ ನಕ್ಸಲ್ ಶರಣಾಗತಿ ಪ್ಯಾಕೇಜ್ ಅಡಿಯಲ್ಲಿ ಸಿರಿಮನೆ ನಾಗರಾಜ್ ಹಾಗೂ ನೂರ್ ಜುಲ್ಫಿಕರ್ ಅಲಿಯಾಸ್ ಶ್ರೀಧರ್ ಇಂದು ಚಿಕ್ಕಮಗಳೂರಿನಲ್ಲಿ ಶರಣಾಗಲಿದ್ದಾರೆ. ಶಾಂತಿಗಾಗಿ ನಾಗರಿಕ ವೇದಿಕೆ ಆಶ್ರಯದಲ್ಲಿ ಪತ್ರಕರ್ತೆ ಗೌರಿ ಲಂಕೇಶ್, ನಗರಿ ಬಾಬಯ್ಯ, ಶಿವಸುಂದರ್ ನೇತೃತ್ವದಲ್ಲಿ ಇವರಿಬ್ಬರು ಚಿಕ್ಕಮಗಳೂರಿಗೆ ಆಗಮಿಸಲಿದ್ದಾರೆ. ನಕ್ಸಲ್ ಶರಣಾಗತಿ ಜಿಲ್ಲಾ ಸಮಿತಿ ಮುಖ್ಯಸ್ಥರು ಆದ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಮುಖ್ಯವಾಹಿನಿಗೆ ಸೇರ್ಪಡೆಗೊಳ್ಳಲಿದ್ದಾರೆ. ನಂತರ ಕಾನೂನಿನ ಪ್ರಕ್ರಿಯೆಗಳನ್ನು ಮುಗಿಸಿ ಇವರನ್ನು ನ್ಯಾಯಾಲಯಕ್ಕೆ ಕರೆದೊಯ್ಯುವ ಸಾಧ್ಯತೆಗಳಿವೆ. ಈಗಾಗಲೇ 4 ಮಾಜಿ ನಕ್ಸಲರು ಸರ್ಕಾರದ ನಕ್ಸಲ್ ಶರಣಾಗತಿ ಪ್ಯಾಕೇಜ್ನ ಅಡಿಯಲ್ಲಿ ಶರಣಾಗಿದ್ದಾರೆ. ಇಬ್ಬರು ನಕ್ಸಲೀಯರು ಏನಾಗಿ ಗೊತ್ತು ಶರಣಾಗತರಾಗ್ತಾ ಇದ್ದಾರೆ. ಈಗ ಅವ್ರ ಜೊತೆಗೆ ಅವರು ಲಂಕೇಶ್ ಅವರು ಸಹ ಬಂದಿದ್ದಾರೆ. ಸೊ ಅವ್ರೀಗ ಎಷ್ಟೊತ್ತಿಗೆ ಬರ್ತಾರೆ, ಏನು ಬರ್ತಾರೆ ಅಂಥೇಳಿ ನಿಮಗೆ ಮಾಹಿತಿ ಕೊಡ್ತೇವೆ. ನಾನು ಎಷ್ಟು ಏನು ಫಾರ್ಮಾಲಿಟೀಸ್ ಇದೆ, ಕಾನೂನನ್ವಯ ಏನೆಲ್ಲ ಫಾರ್ಮಾಲಿಟೀಸ್ ನಾವು ಮಾಡಬೇಕು ಅದೆಲ್ಲ ಮಾಡಿ ಅವರನ್ನು ಮುಖ್ಯವಾಹಿನಿ ಬರೋದಕ್ಕೆ ಮತ್ತು ನಮ್ಮ ಕಾನೂನನ್ವಯ ಏನು ಕ್ರಮ ತೆಗೆದುಕೊಳ್ಬೇಕು. ಸಿರಿಮನೆಯವರು ಅವರಿಬ್ಬರೂ ಕೂಡ ಇವತ್ತು ಇಲ್ಲಿ ಸರ್ಕಾರಕ್ಕೆ ಅವ್ರನ್ನ ಒಪ್ಪಿಸ್ತಕ್ಕಂಥ ಕೆಲಸವನ್ನು, ಜವಾಬ್ದಾರಿಯನ್ನು ನಮಗೆ ಕೊಟ್ಟಿದ್ದಾರೆ. ಆ ಕೆಲಸವನ್ನು ನಾವು ಮಾಡ್ತಾಯಿದ್ದೇವೆ. ಜಿಲ್ಲಾಧಿಕಾರಿಗಳ ಹತ್ರ ಮಾತನಾಡಿ ಆ ವಿಧಿವಿಧಾನಗಳು ಏನು ಅನ್ನೋದನ್ನು ಚರ್ಚೆ ಮಾಡಿ ಅವರು ಏನು ಹೇಳ್ತಾರೆ ಆ ರೀತಿಯಲ್ಲಿ ಅವರಿಗೆ ಒಪ್ಪಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ. ಈಗ ಅವರು ನಮ್ಮಲ್ಲಿ ಮಾತನಾಡಿದ ಮೇಲೆ ಏನಾದರೂ ಹೆಚ್ಚಿಗೆ ವಿಚಾರಗಳನ್ನು ತಮಗೆ ತಿಳಿಸೋದಿದ್ದರೆ ಅದನ್ನು ತಿಳಿಸ್ತೇವೆ. ಇನ್ನು ನಕ್ಸಲ್ ಶರಣಾಗತಿಗೆ ಸಂಬಂಧಪಟ್ಟಂತೆ ಗೌರಿ ಲಂಕೇಶ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಾರೆ. ಅವರು ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ಇಬ್ಬರು ನಕ್ಸಲರು ಸಮಾಜದ ಮುಖ್ಯವಾಹಿನಿ ಕಡೆಗೆ ಮುಖ ಮಾಡಿದ್ದಾರೆ. ಶಾಂತಿಗಾಗಿ ನಾಗರಿಕ ವೇದಿಕೆ ಅಡಿಯ ಸಮ್ಮುಖದಲ್ಲಿ ಇಬ್ಬರು ನಕ್ಸಲರು ಸಿರಿಮನೆ ನಾಗರಾಜ್ ಸೇರಿದಂತೆ ನೂರ್ ಜುಲ್ಫಿಕಾರ್ ಇವತ್ತು ಜಿಲ್ಲಾಡಳಿತದ ಶರಣಾಗತಿ ಕಮಿಟಿ ಮುಂದೆ ಶರಣಾಗಲಿದ್ದಾರೆ. ಹಾಗಾದರೆ ಬನ್ನಿ, ಈ ಶಾಂತಿಗಾಗಿ ನಾಗರಿಕ ವೇದಿಕೆಯ ಸದಸ್ಯ ಆಗಿರುವ ಪತ್ರಕರ್ತೆ ಗೌರಿ ಲಂಕೇಶ್ ಅವರು ಈಗ ನಮ್ಮ ಜೊತೆಗಿದ್ದಾರೆ. ಅವರೇನು ಹೇಳ್ತಾರೆ ಬನ್ನಿ, ಈ ಪ್ರಕ್ರಿಯೆ ಹೇಗೆ ಆಗುತ್ತೆ ಮತ್ತು ಯಾರೆಲ್ಲ ಬರ್ತಾರೆ ಮತ್ತು ಇಬ್ಬರು ಎಷ್ಟೊತ್ತಿಗೆ ಶರಣಾಗ್ತಾ ಇದ್ದಾರೆ? ಇದು ಒಂದು ಸಿವಿಲ್ ಸೊಸೈಟಿ ಅಂದರೆ ಎಲ್ಲ ಪ್ರಗತಿಪರ ಹೋರಾಟಗಾರರ ಸಮ್ಮುಖದಲ್ಲಿ ಹೊರಗೆ ಬರ್ತಿದ್ದಾರೆ. ಉದಾಹರಣೆಗೆ ಇವತ್ತು ರಾಜ್ಯದ ಬೇರೆ ಬೇರೆ ಕಡೆಗಳಿಂದ ಬೇರೆ ಬೇರೆ ಸಂಘಟನೆಗಳಿಂದ ಮುಖ್ಯಸ್ಥರೆಲ್ಲ ಬರ್ತಾ ಇದ್ದಾರೆ. CPM ಪಕ್ಷದ JN ನಾಗರಾಜ್ ಬರ್ತಾ ಇದ್ದಾರೆ, CPI ಪಕ್ಷದ ಸಿದ್ದನಗೌಡ ಪಾಟೀಲರು ಬರ್ತಾ ಇದ್ದಾರೆ, ರೈತ ಸಂಘದ ವೀರ ಸಂಘ ಖ್ಯಾತಿಯ ಬರ್ತಾ ಇದ್ದಾರೆ. ಸೊ ಎಲ್ಲ ಆಮೇಲೆ JDS ಮುಖಂಡರು ಇರ್ತಾರೆ, ಕಾಂಗ್ರೆಸ್ ಮುಖಂಡರು ಇರ್ತಾರೆ, ಜೊತೆಗೆ ನಮ್ಮಂಥ ಆ್ಯಕ್ಟಿವಿಸ್ಟ್ ಇರ್ತೀವಿ. ನಮ್ಮೆಲ್ಲರ ಸಮ್ಮುಖದಲ್ಲಿ ಹೊರಗೆ ಬರ್ತಾರೆ. ಆಮೇಲೆ ನಾನು ಮತ್ತು ದೊರೆಸ್ವಾಮಿ ಅವರು ರಾಜ್ಯ ಸಮಿತಿಯ ಸದಸ್ಯರಾಗಿ ನೇಮಕಗೊಂಡಿದ್ದೀವಿ. ನಾವಿಬ್ಬರು ಅವ್ರನ್ನ ಜಿಲ್ಲಾಡಳಿತಕ್ಕೆ ಹಸ್ತಾಂತರ ಮಾಡ್ತೀವಿ. ಮೇಡಮ್, ಈಗ ಈ ಇಬ್ಬರು ನಕ್ಸಲರು ಈಗ ಸಮಾಜದ ಮುಖ್ಯವಾಹಿನಿಗೆ ಬರಲಿಕ್ಕೆ ಯಾವೆಲ್ಲ ಷರತ್ತುಗಳು ವಿಧಿಸಿದ್ದಾರೆ? ಇಲ್ಲ, ಇದು ಒಂದು ರಾಷ್ಟ್ರೀಯ ಪ್ಯಾಕೇಜು. ಆ ರಾಷ್ಟ್ರೀಯ ಪ್ಯಾಕೇಜ್ ಅಡಿ 1-2-3 ಅಲ್ಲಿ ಯಾವ ಪ್ರೊವಿಷನ್ ಇದೆಯೋ ಆ ಅಡಿ 1-2 ಬದಲಾವಣೆಗಳನ್ನೆಲ್ಲ ರಾಜ್ಯ ಸರ್ಕಾರ ಮಾಡಿದೆ. ಉದಾಹರಣೆಗೆ ರಾಷ್ಟ್ರೀಯ ಪ್ಯಾಕೇಜ್ನಲ್ಲೂ ಯೋಜನೆಯಲ್ಲೂ ನಾಗರಿಕ ಸಮಾಜದ ಸದಸ್ಯರನ್ನು ನೇಮಕ ಮಾಡ್ಕೋಬೋದು ಅಂತ ಆಗಿದೆ. ಆ ಪ್ರಾವಿಷನ್ ಅಡಿ ದೊರೆಸ್ವಾಮಿ ಮತ್ತು ನನ್ನನ್ನು ನೇಮಕ ಮಾಡಿರೋದು. ಅದರ ಷರತ್ತು ವಿಧಿಸಿದ್ದಾರೆ ಮೇಡಮ್, ಯಾವ್ದಾರ ಬೇಕು ಮತ್ತು ಏನಾರ ಹಣ ಅಂತೂ ಹಣದ ವಿಷಯ ಬರೋದೇ ಇಲ್ಲ. ಯಾರಿಗೂ ಹಣ ಕೊಟ್ಟಿಲ್ಲ. ಮತ್ತು ಇವರು ಅಷ್ಟೇ ಪ್ಯಾಕೇಜ್ ಅಡಿ ಅವರಿಗೆ ಲಭ್ಯ ಇರೋ ಆರ್ಥಿಕ ನೆರವನ್ನು ಬೇಡ ಅಂತ, ಮತ್ತು ಅವ್ರ ವಿರುದ್ಧ ಕೇಸಸ್ ಇರೋದನ್ನು ಅದರ ಮೇಲೆ ಕೇಸಸ್ನ ಅವರು ಲೀಗಲ್ ಅದೇನೇನಿದೆ ಅದನ್ನು ಫೇಸ್ ಮಾಡಲೇಬೇಕು. ಅದು ಬೇಲ್ ಸಿಗುತ್ತೋ ಸಿಗದೇ ಇರುತ್ತೋ ಆ ಪ್ರಕ್ರಿಯೆ ಅಂತೂ ನಡೀತಾ ಯಾರಿಗೂ ಏನು ಇಲ್ಲಿ ಪುಕ್ಕಟೆಯಾಗಿ ಕ್ಲೀನ್ ಚಿಟ್ಟು ಅಥವಾ ಫ್ರೀ ಚಿಟ್ ಯಾರು ಕೊಡ್ತಿಲ್ಲ. ಇವರಿಬ್ಬರು ಕೂಡ ಮುಖ್ಯವಾಹಿನಿಗೆ ಬರೋ ನಿಟ್ಟಿನಲ್ಲಿ ಒಂದು ರಾಜಕೀಯದ ಒಂದು ಆರೋಪನೂ ಕೂಡ ಕೇಳಿಬರ್ತಿದೆ. ಅಂದರೆ ಚಿಕ್ಕಮಗಳೂರಿನ ಸ್ಥಳೀಯ ಶಾಸಕರಾಗಿರುವಂಥ CT ರವಿ ಅವರು, ಪತ್ರಕರ್ತೆ ಗೌರಿ ಲಂಕೇಶ್ ಅವರು ಕಟ್ಟರ್ ನಕ್ಸಲೈಟ್, ಹಾಗೆಯೇ ಇವರಿಬ್ಬರನ್ನೇ ಯಾಕೆ ಶರಣಾಗತಿ ಮಾಡ್ತಿದ್ದಾರೆ? ಇನ್ನೂ ಕೆಲವರು ಕಾಡಲ್ಲಿರೋ ಶರಣಾಗತಿ ಮಾಡಲಿ, ಇವರಿಬ್ಬರನ್ನೇ ಯಾಕೆ ಮಾಡ್ತಿದ್ದಾರೆ? ಅಂದರೆ ವಯಸ್ಸಾಗಿದೆ ಅಂತ ಒಂದು ಹೇಳ್ತಿದ್ದಾರೆ. ಅದಕ್ಕೆ ನಿಮ್ಮ ಪ್ರತಿಕ್ರಿಯೆ? ನಾನು ಇದ್ರ ಬಗ್ಗೆ ಆಗಲೇ ಹಲವಾರು ಬಾರಿ ಹೇಳಿದ್ದೀನಿ. ನೀವೇ ದಯವಿಟ್ಟು ನೋಡ್ಬೋದು. ಇವಾಗ ಒಂದು ಪ್ರಾಯಶಃ ಮಧ್ಯಾಹ್ನ 1-1:30 ಗಂಟೆಗೆ ನೂರ್ ಜುಲ್ಫಿಕರ್ ಅವ್ರ ವಯಸ್ಸು 47. ಅವರು ಕಟ್ಮುಟ್ಟಾಗೇ ಇದ್ದಾರೆ. ಅವ್ರಿಗೇನು ವಯಸ್ಸಾಗಿಲ್ಲ ಅಥವಾ ಅನಾರೋಗ್ಯ ಪೀಡಿತರು ಆಗಿಲ್ಲ. ಹಾಗೆ ಸಿರಿಮನೆ ನಾಗರಾಜ್ ಅವ್ರ ವಯಸ್ಸು 62. ಅವರು ಕಟ್ಮುಟ್ಟಾಗೇ ಇದ್ದಾರೆ. ಅವ್ರಿಗೂ ಏನು ಆ ಥರದ್ದೇನು ಇದಾಗಿಲ್ಲ. ಇವಾಗ ಸಶಸ್ತ್ರ ಹೋರಾಟ ಬೇಡ, ಅದ್ರ ಬದಲು ಪ್ರಜಾತಾಂತ್ರಿಕ ಹೋರಾಟ ಮಾಡ್ತೀವಿ ಅಂತ ಯಾರಾದ್ರು ಒಬ್ಬರಂದು ಅವ್ರು ಮುಖ್ಯವಾಹಿನಿಗೆ ಬರ್ತಾರೆ ಅಂತಂದರೆ ನಾನಲ್ಲ, ದೊರೆಸ್ವಾಮಿ ಅಲ್ಲ, ಸ್ವತಃ ಈ ಜಿಲ್ಲೆಯ ಶಾಸಕರಾದ ಜನಪ್ರತಿನಿಧಿಯಾದ CT ರವಿ ಅವ್ರು ಇವತ್ತಿಲ್ಲಿದ್ದು ಅವ್ರು ಇದನ್ನು ಸ್ವಾಗತಿಸ್ಬೇಕು. ದೊರೆಸ್ವಾಮಿ ಆಗಲಿ, ನನ್ನಂಥವರೇ ಆಗಲಿ, ಅಥವಾ ಇವತ್ತು ಬರ್ತಾರೆ ಎಲ್ಲ ವಿವಿಧ ಸಂಘಟನೆಗಳ ಮುಖ್ಯಸ್ಥರಾಗಲಿ, ಆ ಥರ
ಯೋಚನೆ ಮಾಡೋಕ್ಕೆ ಸೀಟಿರೋಕ್ಕೆ ಸಾಧ್ಯ ಇಲ್ಲದೆ ಇರೋದ್ರಿಂದ ಅವ್ರು ಈ ಥರ ಆರೋಪ ಮಾಡ್ತಾರೆ. ಇದಿಷ್ಟು ಪತ್ರಕರ್ತೆ ಗೌರಿ ಲಂಕೇಶ್ ಅವರ ಮಾತಾಗಿದೆ. ಚಿಕ್ಕಮಗಳೂರಿನ ಕ್ಯಾಮ್ರಾ ಪರ್ಸನ್ ಶಶಿ ಜೊತೆಗೆ ಆಲ್ದೂರ್ ಕಿರಣ್, ಸುವರ್ಣ ನ್ಯೂಸ್.